ರೀಲ್ಸ್ ಶೋಕಿಗಾಗಿ ಗನ್ ತೋರಿಸಿದ್ದಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅರುಣ್ ಕಟಾರೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ನ ಟೆಕ್ನಿಷಿಯನ್ಗೂ ಕೂಡ ಸದ್ಯ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡಮ್ಮಿ ವೆಪನ್ ಸಪ್ಲೈ ಮಾಡ್ತಾ ಇದ್ದಂಥ ಸಾಹಿಲ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಗನ್ಮ್ಯಾನ್, ಐಷಾರಾಮಿ ಕಾರು, ಬಾಡಿಗಾರ್ಡ್ ಜೊತೆ ಶೋ ಕೊಡ್ತಾ ಇದ್ದ ಅರುಣ್ ಕಟಾರಿಯನ್ನ ಪೊಲೀಸರು ಮೊನ್ನೆಯೇ ಬಂಧಿಸಿದ್ರು. AK-47 ಮಾದರಿ ನಕಲಿ ಗನ್ ಅನ್ನ ಈತ ಪ್ರದರ್ಶನ ಮಾಡಿದ್ದ. ಅರುಣ್ ಬಾಡಿಗಾರ್ಡ್ಸ್ ನಕಲಿ ಗನ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ರು. ಕೊತ್ತನೂರು ಪೊಲೀಸರು ಅರುಣ್ ಕಟಾರಿಯನ್ನ ಈಗಾಗಲೇ ಬಂಧಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಈ ನಕಲಿ ಗನ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ಸ್ಯಾಂಡಲ್ವುಡ್ನ ಟೆಕ್ನಿಷಿಯನ್ ಸಾಹಿಲ್ ಹೆಸರನ್ನ ಅರುಣ್ ಕಟಾರೆ ಹೇಳಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸ್ಯಾಂಡಲ್ವುಡ್ ಟೆಕ್ನಿಷಿಯನ್ ಆಗಿರುವಂತಹ ಸಾಹಿಲ್ಗೂ ಕೂಡ ಪೊಲೀಸರು ಸದ್ಯ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅರುಣ್ ಕಟಾರೆ ತಾನು ಮಾತ್ರ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿಲ್ಲ, ತಾನು ಯಾರಿಂದ ಈ ಡಮ್ಮಿ ಗನ್ ಅನ್ನ ಪಡ್ಕೊಂಡೋ ಸ್ಯಾಂಡಲ್ವುಡ್ನ ಟೆಕ್ನಿಷಿಯನ್ ಸಾಹಿಲ್ ಅವ್ರಿಗೂ ಕೂಡ ಸಂಕಷ್ಟವನ್ನ ತಂದಿಟ್ಟಿದ್ದಾನೆ. ಹಾಗಾದ್ರೆ ಈ ರೀಲ್ಸ್ ರಾಜ ಯಾವ ರೀತಿಯಾಗಿ ರೀಲ್ಸ್ ಗಳನ್ನ ಮಾಡ್ತಾ ಇದ್ದ? ಈತ ಅತಿ ಹೆಚ್ಚು ಫಾಲೋವರ್ಸ್ ನ ಸಂಪಾದನೆ ಮಾಡಿದ್ದು ಯಾವ ರೀಲ್ಸ್ ಗಳ ಮೂಲಕ ನೋಡೋಣ ಬನ್ನಿ. ನೀವು ಗಮನಿಸ್ತಾ ಇದ್ದೀರಿ, ಆ ಡಮ್ಮಿ AK-47 ಗನ್ ಅನ್ನ ಹಿಡ್ಕೊಂಡಿದ್ದಾರೆ. ಅವನ ಜೊತೆಗಿರುವಂತಹ ಆ ಬಾಡಿ ಗಾರ್ಡ್ಸ್ ಇದನ್ನು ನೋಡಿದ ನಂತರನೇ ಪೊಲೀಸರಿಗೆ ಮಾಹಿತಿ ಹೋಗಿದ್ದು, ಪೊಲೀಸರು ಬಂದು ಅರುಣ್ ಕಟಾರಿಯನ್ನ ಅರೆಸ್ಟ್ ಮಾಡಿರೋದು. ಈಗ ಇದೇ ಡಮ್ಮಿ ಗನ್ ಕಾರಣಕ್ಕಾಗಿ ಸ್ಯಾಂಡಲ್ವುಡ್ನ ಟೆಕ್ನಿಷಿಯನ್ ಸಾಹಿಲ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಈ ರೀತಿ ಐಷಾರಾಮಿ ಲೈಫ್ ಲೀಡ್ ಮಾಡುವ ರೀತಿ ರೀಲ್ಸ್ ಗಳನ್ನ ಹಾಕ್ತಾ ಇದ್ದ ಅರುಣ್ ಕಟಾರೆ. ಬಟ್ ಈ ಸಂದರ್ಭದಲ್ಲಿ ಈ ರೀತಿ ನಕಲಿ ಗನ್ಗಳನ್ನ ಬಳಸಿ ಜನರಲ್ಲಿ ಭಯವನ್ನ ಹುಟ್ಟಿಸುವಂತಹ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ. ಈ ಬಗ್ಗೆ ಸ್ಥಳೀಯರೇ ಈ ರೀಲ್ಸ್ ನೋಡಿದಂತಹ ನಂತರದಲ್ಲಿ ಮಾಹಿತಿಯನ್ನ ಕೊಟ್ಟಂತಹ ಬಳಿಕ ಪೊಲೀಸರು ಅರುಣ್ ಕಟಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.